ಎಲ್ಲರಿಗೂ ನಮಸ್ಕಾರ. ಸರೋಜ ಕಿಚನ್ಗೆ ಸ್ವಾಗತ. ನಾನು ಮಾಡ್ತಾ ಇದ್ದಿದ್ದು ಗಾರ್ಗಿ ಓಲ್ಡ್ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದಕ್ಕೆ ನಾನು ಒಂದು ಬೌಲು ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿಬಿಟ್ಟು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ನೋಡಿ ಈ ರೀತಿ ಗೋಧಿ ಹಿಟ್ಟು ಕಲಿಸ್ಕೊಳ್ಬೇಕು. ಮೈದಾ ಹಿಟ್ಟಿನಿಂದ ಕೂಡ ಮಾಡ್ಬೋದು. ಅದಕ್ಕಿಂತ ಇದು ಆರೋಗ್ಯಕ್ಕೆ ಒಳ್ಳೆಯದು. ಹೀಗಾಗಿ ನಾನು ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ಎಷ್ಟು ಹಿಟ್ಟು ತೊಗೊಂಡಿರ್ತೀವೋ ಅಷ್ಟು ಬೆಲ್ಲ ತೊಗೊಳ್ಬೇಕು. ಅದಕ್ಕೆ ತೊಯ್ಯುವಷ್ಟು ನೀರು ಹಾಕಿಬಿಟ್ಟು ಕರಗಿಸಿಡಬೇಕು. ನೀವು ಸ್ವೀಟ್ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ನೋಡಿ ಬೆಲ್ಲ ಕರಗಬೇಕು, ಬಟ್ ಪಾಕ ಬರೋದೇನು ಬೇಡ. ಬೆಲ್ಲ ಕ್ಲೀನ್ ಇಲ್ಲ ಅಂದರೆ ನೀವು ಸೋಸ್ಕೋಬೋದು. ನಾನು ಕ್ಲೀನ್ ಬೆಲ್ಲ ತೊಗೊಂಡಿದ್ದೀನಿ, ಹೀಗಾಗಿ ಸೋಸ್ಕೊಂಡಿಲ್ಲ. ಅದು ಆರೋಕ್ಕೆ ಬಿಡಬೇಕು, ತಣ್ಣಗಾಗಬೇಕು ಪಾಕ. ನೋಡಿ ಈಗ ಗೋಧಿ ಹಿಟ್ಟು ನಾದಿದ್ದನ್ನು ಈ ರೀತಿ ಉಂಡೆ ಮಾಡಿ ಅಗಲವಾಗಿ ಮಾಡಿಟ್ಕೊಳ್ಬೇಕು. ಪಾಕ ನೋಡಿದಾಗ ಅದು ತಣ್ಣಗೆ ಆಗಬೇಕು. ಕೈ ಮುಟ್ಟಿದರೆ ತಣ್ಣಗಾದಮೇಲೆ ಇದಕ್ಕೆ ಹಾಕಬೇಕು. ಬಿಸಿ ಇರುವಾಗ ಹಾಕಲೇಬಾರ್ದು. ಈಗ ಆ ಪಾಕನ ಜೊತೆಗೆ ಹಿಟ್ಟು ನೀಟಾಗಿ ಹೊಂದ್ಕೊಳ್ಬೇಕು. ಆ ರೀತಿ ನಾವು ಕಲಿಸ್ಕೊಳ್ಬೇಕು. ಮೊದಲು ಈ ರೀತಿ ಮಾಡಿಟ್ಟು ಒಂದು 2 ನಿಮಿಷ ಬಿಡಬೇಕು. ಬಿಟ್ಟಾದಮೇಲೆ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ ಪಾಕನ್ನು, ಗೋಧಿ ಹಿಟ್ಟು. ಕೆಲವೊಬ್ಬರು ಡೈರೆಕ್ಟ್ ಪಾಕಲ್ಲೇ ಒಣ ಹಿಟ್ಟು ಹಾಕಿಬಿಟ್ಟು ತಿರುವಿ ಮುದ್ದೆ ಥರ ಮಾಡಿ ಆ ರೀತಿಯೂ ಮಾಡ್ತಾರೆ. ನಾ ಮಾಡೋ ರೀತಿ ಸ್ವಲ್ಪ ಕ್ರಮ ಬೇರೆ ಇದೆ. ಆದರೆ ಅಷ್ಟೇ ಚೆನ್ನಾಗಿ ಅಷ್ಟೇ ರುಚಿ ಆಗಿರುತ್ತೆ ಈ ರೀತಿ ಈ ಮೆಥಡಲ್ಲಿ ಮಾಡಿದರೆ. ಒಣ ಕೊಬ್ಬರಿ ತುರಿ ಮಾಡಿಟ್ಕೊಳ್ಬೇಕು, ಅಥವಾ ಒಣ ಕೊಬ್ಬರಿ ಪೀಸ್ಗಳನ್ನು ಮಾಡಿಟ್ಕೊಂಡಿರಬೇಕು ಮೊದಲೇ. ನೋಡಿ ಇವಾಗ ಈ ರೀತಿ ಎಲ್ಲ ಕಲಿಸ್ಕೊಳ್ಬೇಕು. ಈ ರೀತಿ ಕಲಿಸಾದ್ಮೇಲೆ 8 ತಾಸು ಇದನ್ನು ನೆನೆಯೋಕ್ಕೆ ಬಿಡಬೇಕು. ನಮ್ಮ ಅನುಕೂಲ ನೋಡಿಕೊಂಡು ನಾವು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡು 8 ತಾಸು ಬಿಟ್ಟಾದಮೇಲೆ ತೆಗೆದು ನೋಡಿದಾಗ ಈ ರೀತಿ ಆಗಿರುತ್ತೆ ಹಿಟ್ಟು. ಸ್ವಲ್ಪ ಮೆತ್ತಗೇ ಇರುತ್ತೆ. ಇದಕ್ಕೆ ನಾವು ಇವಾಗ ಕ್ರಿಸ್ಪಿ ಬರೋಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು. ಸ್ವಲ್ಪ ಕೈ ಗಟ್ಟಿ ಬಂದರೆ ಸಾಕು. ಪಿಂಚು ಸೋಡಾ ಹಾಕಬೇಕು, ಹಾಕದೇ ಇದ್ದರೂ ಪರವಾಗಿಲ್ಲ. ಆಮೇಲೆ ಕೊಬ್ಬರಿ ಪೀಸ್ಗಳನ್ನು ಹಾಕಿದ್ದೀನಿ, ಸ್ವಲ್ಪ ಏಲಕ್ಕಿ. ನಿಮಗೆ ಕೊಬ್ಬರಿ ಪೀಸು ಬೇಡ ಅಂದರೆ ಕೊಬ್ಬರಿ ತುರಿ, ಇದು ಒಣ ಕೊಬ್ಬರಿ ತುರಿ ಹಾಕ್ಕೊಳ್ಬೋದು. ಇದು ಮಧ್ಯೆ ಮಧ್ಯೆ ಬಾಯಿ ಸಿಕ್ಕರೆ ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ ಒಂದು ಚಿಕ್ಕ ಲೋಟಗೆ ನಾನು ಪ್ಲಾಸ್ಟಿಕ್ ಕವರ್ ಹಾಕಿಬಿಟ್ಟು ರಬ್ಬರ್ ಹಾಕ್ಕೊಂಡಿದ್ದೀನಿ. ಉದ್ದಿನವಡೆ ಮಾಡುವಾಗ ಹಾಕ್ಕೊಳ್ತೀವಲ್ಲ ಆ ರೀತಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ಕಸಿ ಇಟ್ಕೊಂಡಿರಬೇಕು ರೆಡಿ ಮಾಡಿ. ಅದು ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆ ಸವರಿ ನಾವು ಮಾಡಿ ಇಟ್ಕೊಂಡ ಹಿಟ್ಟನ್ನು ಈ ರೀತಿ ಉದ್ದಿನವಡ ಹೇಗೆ ಮಾಡ್ತೀವೋ ಅದೇ ರೀತಿನ ಮಾಡಬೇಕು. ಇದನ್ನು ಕೂಡ ತುಂಬ ಹೆಲ್ದಿಯಾದ ಸ್ವೀಟ್ ಅಂತಲೇ ಹೇಳ್ಬೋದು. ತುಂಬ ಹಳೆಯ ಕಾಲದ ಸ್ವೀಟ್ ಇದು. ಇವಾಗ ಮಾಡೋದು ಕಮ್ಮಿಯಾಗಿದೆ. ಹೊರಗಡೆ ಹೋಟೆಲ್ಲು ಅಂಗಡಿಯಲ್ಲೂ ಸಿಕ್ಕೋದಿಲ್ಲ. ನೋಡಿ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ. ಆರೋಗ್ಯಕರವಾದ ಒಂದು ಸ್ವೀಟ್ ಅಂತ ಹೇಳ್ಬೋದು. ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.